is till today, till the age of 12 ಎಲ್ಲೆಲ್ಲಿ ಹೋಗಿ ಬಂದಿದ್ಯಾ, ಎಷ್ಟು ಟ್ರಿಪ್ಸ್ ಹೋಗಿದ್ಯಾ? ಇಷ್ಟೇ ನಾನು ಟ್ರಾವೆಲ್ ಮಾಡಿದ್ದು ಟಿಲ್ 12. ಅದಾದಮೇಲೂ ಮೇ ಬಿ ದುಡ್ಡು ಕೊಟ್ಟು ಯಾರು ಡ್ಯಾನ್ಸ್ ಕಲಿಯೋಕ್ಕೆ ಕಳಿಸ್ತಿರ್ಲಿಲ್ಲ. ಅದೊಂದು ಆರ್ಟ್ ಫಾರ್ಮ್ ಅಂತ ವಿ ನ್ಯೂ, ಬಟ್ ಅದೊಂದು ಕೆರಿಯರ್ ಆಗ್ಬೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ದೇ ವರ್ ನಾಟ್ ಇನ್ವೆಸ್ಟಿಂಗ್ ಟು ಮಚ್. ದಟ್ ವಾಸ್ ಪಾರ್ಟ್ ಆಫ್ ಇಟ್, ದಟ್ ವಾಸ್ ನಾಟ್ ದ ಕೆರಿಯರ್. Welcome to Deep Talk with Deepika. Hi, today we are doing Then versus Now series 2. So we are going to discuss at the age of 12 ಬಬ್ಲು ಏನೇನು ನೋಡಿದ್ದಾನೆ, ಎಲ್ಲೋಗಿದ್ದಾನೆ, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಏನು ಯೂಸ್ ಮಾಡಿದ್ದಾನೆ, ಮತ್ತು ಅಟ್ ದಟ್ ಏಜ್ ಆಫ್ 12 ನಾನು ಎಲ್ಲಿ ಟ್ರಾವೆಲ್ ಮಾಡಿದ್ದೆ. ಸೊ ವಿ ಆರ್ ಜಸ್ಟ್ ಕಂಪೇರಿಂಗ್ ಆ್ಯಂಡ್ ಅಟ್ ದ ಎಂಡ್ ವಿಲ್ ಸಿ ಎಷ್ಟು ಡಿಫ್ರೆನ್ಸ್ ಇದೆ ಆವಾಗ ಮತ್ತು ಇವಾಗಿನ ವೇ ಆಫ್ ಲೈಫ್ ಸ್ಟೈಲಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ವಿ ಆರ್ ಡಿಸ್ಕಸಿಂಗ್. Bablu, my first question is, till today, till the age of 12, ಎಲ್ಲೆಲ್ಲಿ ಹೋಗಿ ಬಂದಿದ್ಯಾ, ಎಷ್ಟು ಟ್ರಿಪ್ಸ್ ಹೋಗಿದ್ಯಾ? ಸಿಂಗಾಪುರ್, ಮಲೇಷಿಯಾ, ಮಂಗಳೂರು, ಕುಂಭಮೇಳ, ಉಡುಪಿ, ಪಾಂಡಿಚೇರಿ, ಮುರುಡೇಶ್ವರ ಆ್ಯಂಡ್ ಸೋ ಮೆನಿ ಸ್ಮಾಲ್ ಟ್ರಿಪ್ಸ್ ಟು. ನೀವೆಲ್ಲಿ ಹೋಗಿದ್ರಿ ಅಟ್ ದಿ ಏಜ್ ಆಫ್ 12? ಓಕೆ, ನಾನು ಎಲ್ಲಿ ಹೋಗಿದ್ದೆ ಅಂದರೆ, ನಾನು ಇಫ್ ಐ ರಿಮೆಂಬರ್ 12 ಇಯರ್ಸ್ ಒಳಗಡೆ ಅಲ್ವಾ. ಸೊ ನಾನು ಜಾಸ್ತಿ ಪ್ಲೇಸಸ್ ಎಲ್ಲೂ ಹೋಗಿಲ್ಲ ನಿನ್ನ ಥರ, ಸಿಂಗಾಪುರ್, ಮಲೇಷ್ಯಾ ಎಲ್ಲ. ನಾನು ಮೈಸೂರು ಒಂದು ಹೋಗಿದ್ವಿ, ಬಿಕಾಸ್ ನಾವು ಚನ್ನಪಟ್ಟಣದಲ್ಲಿ ಇದ್ದಿದ್ದರಿಂದ ವಿ ಯೂಸ್ ಟು ಗೋ ಟು ಮೈಸೂರು. ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಅದು ಬಿಟ್ಟರೆ ಸೆಕೆಂಡ್ ನಾವು ಎವ್ರಿ ಸಮ್ಮರ್ ಹಾಲಿಡೇಸಲ್ಲಿ ವಿ ಯೂಸ್ ಟು ಕಮ್ ಟು ಬ್ಯಾಂಗ್ಳೂರಲ್ಲಿ ಅಜ್ಜಿ ಮನೆ ಇದ್ದಿದ್ದು ಹಲಸೂರು ಅಂದರೆ ಸೋಮೇಶ್ವರ ಟೆಂಪಲ್. ಸೊ ಸೋಮೇಶ್ವರ ಟೆಂಪಲ್ ಹತ್ರ ಇದ್ದಿದ್ದು ಅಜ್ಜಿ ಮನೆ. ಅಲ್ಲಿ ಶಾಪ್ ಇತ್ತು ನಮ್ಮದು, ಅವರು ಹೂವು ಹಣ್ಣು ಎಲ್ಲ ಮಾರ್ತಾಯಿದ್ರು ನಮ್ಮ ಅಜ್ಜಿ. ಅಲ್ಲಿಗೆ ಬಂದರೆ ಅಜ್ಜಿ ಮನೆ, ಸೋಮೇಶ್ವರ ಟೆಂಪಲ್, ಅಜ್ಜಿ ಮನೆ, ಸೋಮೇಶ್ವರ ಟೆಂಪಲ್, ಇಷ್ಟೇ. ಆಮೇಲೆ ಅಲ್ಲಿ ನಮಗೆ ಸ್ಪೆಷಲ್ ಏನಂದರೆ ಈ ಸೀಸನಲ್ಲಿ ಏಪ್ರಿಲಲ್ಲೆಲ್ಲ ಪಲ್ಲಕ್ಕಿ ಆಗ್ತಾಯಿತ್ತು. ಸೊ ವಿ ಯೂಸ್ ಟು ಗೋ ಟು ಪಲ್ಲಕ್ಕಿ, ಯೂಸ್ ಟು ಎಂಜಾಯ್. ಇಷ್ಟೇ ನಾನು ಟ್ರಾವೆಲ್ ಮಾಡಿದ್ದು ಟಿಲ್ 12. ಅದಾದಮೇಲೂ ಮೇ ಬಿ ಆಫ್ಟರ್ 18 years ಐ ಟ್ರಾವೆಲ್ಡ್ ಮೆನಿ ಪ್ಲೇಸಸ್, ಬಟ್ ಬೈ ದ ಏಜ್ ಆಫ್ 12 ಐ ಹ್ಯಾವ್ ನಾಟ್ ಬೀನ್ ಟು ಮಚ್ ಪ್ಲೇಸಸ್ ಲೈಕ್ ಯು. ಸೊ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿವರೆಗೂ ನೀನು ಯಾವ್ಯಾವ ರೆಸ್ಟೋರೆಂಟ್ಸ್ಗೆ ಹೋಗಿದ್ಯಾ, ಎಲ್ಲೆಲ್ಲಿ ಊಟ ಮಾಡಿದ್ಯಾ, ಯಾವ ಟೈಪ್ಸ್ ಆಫ್ ಫುಡ್ಸ್ ಯಾವ್ಯಾವುದು ನೀನು ಟೇಸ್ಟ್ ಮಾಡಿದ್ಯಾ ಇವಾಗವರೆಗೂ? ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಸ್ ಇನ್ ಬೆಂಗಳೂರಿಗೆ ಹೋಗಿದ್ದೀನಿ, ಮ್ಯಾನಥಾನ್ಗೆ ಹೋಗಿದ್ದೀನಿ, ಅದಾದಮೇಲೆ ಮ್ಯಾರಿಯಟ್ಗೆ ಹೋಗಿದ್ದೀನಿ, ಅದಾದಮೇಲೆ ಸಿಂಗಾಪುರದಲ್ಲಿ ಒಂದಿದೆ ಮರೀನ್ ಬೇ ಅಂತ, ಅದಕ್ಕೆ ಹೋಗಿದ್ದೀನಿ. ನೀವೆಲ್ಲ ಹೋಗಿದ್ರಿ? ನಾನು ರೆಸ್ಟೋರೆಂಟ್ ಫುಡ್ ವಿಷಯದಲ್ಲಂತೂ ಎಲ್ಲೂ ಹೋಗಿಲ್ಲ, ಯಾಕೆಂದರೆ ನಮ್ಮ ಡ್ಯಾಡಿದೇ ಹೋಟೆಲ್ ಇತ್ತು. ನಾವೇ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಓನರ್ ಆಗಿದ್ದರಿಂದ ನಾವು ಬೇರೆ ಯಾವ ಹೋಟೆಲ್ಸಲ್ಲೂ ಊಟ ಮಾಡಿಸಿರಲಿಲ್ಲ. ಅಟ್ ದ ಏಜ್ ಆಫ್ 12 ಮಾಡಿರಲಿಲ್ಲ ಅಟ್ಲೀಸ್ಟು. ಬಟ್ ಬ್ಯಾಂಗ್ಳೂರ್ಗೆ ಅಜ್ಜಿ ಮನೆಗೆ ಬಂದಾಗ ಇಡ್ಲಿಗೆ ಸಾಂಬಾರು ಹೊರಗಡೆಯಿಂದ ತರಿಸ್ಕೊಡ್ತಾಯಿದ್ರು. ಇಡ್ಲಿ ಮನೆದೇ, ಬಟ್ ಸಾಂಬಾರು ಈಚೆ ತರ್ತಾಯಿದ್ವಿ, ನಾನೇ ಹೋಗಿ ತರ್ತಿದ್ದೆ. ಶ್ರೀ ಹೋಟೆಲ್ ಅಂತ ಒಂದಿತ್ತು ಹಲಸೂರಲ್ಲಿ, ಅಲ್ಲಿ ಹೋಗಿ ಬರೀ ಸಾಂಬಾರು ಮಾತ್ರ ತರ್ತಾಯಿದ್ವಿ. ಮತ್ತು ಯಾವಾಗಲಾರು ಒಂದೊಂದ್ಸರಿ ತಾತ ಈಚೆಯಿಂದ ಏನಾದ್ರು ತರ್ತಿದ್ರು. ಬಟ್ ನಿನ್ನ ಥರ 7 ಸ್ಟಾರ್ 5 ಸ್ಟಾರ್ಸ್ಗೆಲ್ಲ ನಾವು 12 years ಏಜಲ್ಲಿ ನಾನು ಹೋಗಿಲ್ಲ. ಸೊ ನಿನಗೆ ಅಂದರೆ ಈ ಜನ್ರೇಷನ್ಗೆ ಎಕ್ಸ್ಪೋಜರ್ ಜಾಸ್ತಿ ಇದೆ, ಆಗಲೂ ಇತ್ತು ಅನಿಸುತ್ತೆ, ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಆ ಥರ ಎಲ್ಲೂ ಈಚೆ ಹೋಗ್ತಿರ್ಲಿಲ್ಲ. ಸೊ ಮೇ ಬಿ ಆ್ಯಂಡ್ ಇವಾಗ ರೆಸ್ಟೋರೆಂಟ್ಸ್, ಸ್ವಿಗ್ಗಿ, ಝೊಮ್ಯಾಟೊ ರೆಸ್ಟೋರೆಂಟ್ಸ್ ಕೂಡ ತುಂಬ ಬೆಂಗಳೂರಲ್ಲಿ ತುಂಬ ಎಕ್ಸ್ಪೋಜರ್ ಇರೋದ್ರಿಂದ ಮೇ ಬಿ ನೀನು ಹೋಗ್ತಾ ಇದೆಯಾ, ನಾವು ಹೋಗಿರಲಿಲ್ಲ. ಆಮೇಲೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಸ್, ಯಾವ್ಯಾವ ಟ್ರಾನ್ಸ್ಪೋರ್ಟ್ ಅಂದರೆ ಯಾವ್ಯಾವ ವೇ ಅಲ್ಲಿ ಓಡಾಡಿದ್ಯಾ ನೀನು? ಅಂದರೆ ನಾನಂದರೆ ಅಟ್ಲೀಸ್ಟ್ ಬಸ್ ಮತ್ತು ಕಾರ್ ನನಗೆ ನೆನಪಿಲ್ಲ. 12 yearsಲ್ಲಿ ನಮ್ಮ ಡ್ಯಾಡಿ ಹತ್ರ ಇತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ನೆನಪಿಲ್ಲ. ಬಸ್ಸಲ್ಲಿ ಓಡಾಡ್ತಿದ್ದೆ ಜಾಸ್ತಿ, ಅಜ್ಜಿ ಮನೆಗೆ ಬರ್ತಿದ್ದೆ ನಾವು ಬಸ್ಸಿಂದ. ಆಟೋನೂ ಅಷ್ಟೆಲ್ಲ ಆಗಿರಲಿಲ್ಲ, ಆಟೋ ಎಲ್ಲ ಇತ್ತು ತುಂಬ. ಈ ಥರ ಊಬರ್, ಓಲಾ ಎಲ್ಲ ಇರಲಿಲ್ಲ, ಯೂಸು ಮಾಡ್ತಿರ್ಲಿಲ್ಲ. ನಾವು ನಡ್ಕೊಂಡು ಓಡಾಡ್ತಿದ್ವಿ ಇಂಟರ್ನಲ್ ಬ್ಯಾಂಗ್ಳೂರು. ನಡ್ಕೊಂಡು ಅಂದರೆ ಬಸ್ಸಲ್ಲಿ ಹೋಗ್ತಿದ್ವಿ, ಬಿಟ್ಟರೆ ಪಕ್ಕದ ರೋಡ್ಗೆ ಏನಾದ್ರು ಬರಬೇಕು ಅಂದರೆ ವಾಕಲ್ಲೇ ಬರ್ತಾಯಿದ್ವಿ. ಬಿಟ್ಟರೆ ನಮ್ಮ ಮಾಮನ ಹತ್ರ ಒಂದು ಎಕ್ಸೆಲ್ ಇತ್ತು, TVS ಎಕ್ಸೆಲ್, ಅದೊಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇತ್ತು. ಅಂದರೆ ದೂರ ಅಲ್ಲ, ಇಂಟರ್ನಲ್ ಬ್ಯಾಂಗ್ಳೂರಲ್ಲಿ ಅದೊಂದು ವೆಹಿಕಲ್ ಇತ್ತು ಅವ್ರ ಹತ್ರ. ಡ್ಯಾಡಿ ಹತ್ರ ಆಮೇಲೆ ಅಂಬಾಸಿಡರ್ ಇತ್ತಂತೆ, ನಂಗೆ ಗೊತ್ತಿಲ್ಲ. ಅಂಬಾಸಿಡರ್ ಕಾರ್ ಇತ್ತಂತೆ, ಬಟ್ ಅದು 12 years ಅಲ್ಲ ಯಾವಾಗ ಅಂತ ನಂಗೆ ಗೊತ್ತಿಲ್ಲ. ಸೊ ನಂದು ಆಲ್ಮೋಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್, ಮೋಸ್ಟ್ಲಿ ಟ್ರೈನ್ ನನಗೆ ನೆನಪಿಲ್ಲ. ಅದಾದಮೇಲೆ ಹೋಗಿರ್ಬೋದು ಯಾವಾಗಲಾದರೂ. ಸ್ಕೂಲಲ್ಲಿ ಯಾವಾಗೋ ಒಂದ್ಸರಿ ಡ್ರಾಯಿಂಗ್ ಕಾಂಪಿಟೇಷನ್ ಇದ್ದಾಗ ನನ್ನ ಟ್ರೈನಲ್ಲಿ ಕರ್ಕೊಂಬಂದಿದ್ರು ಬ್ಯಾಂಗ್ಳೂರಿಗೆ.
ವಾವ್. ಅಷ್ಟೇ, ಅದೊಂದು ನೆನಪಿದೆ. ಬಿಟ್ಟರೆ ಇನ್ಯಾವುದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ನಾನು ಓಡಾಡಿಲ್ಲ ಆಗ. ಸೊ ನೀನು ಯಾವ್ಯಾವುದ್ರಲ್ಲಿ ಓಡಾಡಿದ್ಯಾ ಆಲ್ರೆಡಿ ಇವಾಗ ಈ ಏಜಲ್ಲಿ? ಪ್ಲೇನ್, ಟ್ರೈನ್, ಬಸ್, ಆಟೋ, ಓ. ಸ್ಕೂಟ್ರ್ ನಾನು ಇವಾಗ ಕಲ್ತ್ಕೊತಾ ಇದ್ದೀನಿ ಡ್ರೈವಿಂಗ್ಗೆ. ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ. ಮತ್ತು ನಾವು ಒಂದ್ಸರಿ ಕ್ರೂಸಲ್ಲಿ ಹೋಗಿದ್ವಲ್ಲ ಆಲ್ರೆಡಿ. 12 ಇಯರ್ಸ್ ಅಲ್ಲ ನಿನ್ಗೀಗ, ನಾವೊಂದು 10 ಇಯರ್ಸ ಆವಾಗ ನಿಂದು 10 ಇಯರ್ ಬರ್ಡೇ. ಸೊ ಕ್ರೂಸಲ್ಲೂ ಹೋಗಿದ್ಯಾ, ಕ್ರೂಸು ಕರ್ಕೊಂಡು ಹೋಗಿದ್ದೀವಿ ಆಲ್ರೆಡಿ ನೀನು. ಸೊ ನೀನು ಆಲ್ಮೋಸ್ಟ್ ಆಲ್ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಓಡಾಡಿದ್ಯಾ, ವಾಟರ್ ವೇ, ಲ್ಯಾಂಡ್, ವಾಟರ್, ಏರ್, ಎಲ್ಲ ಎವ್ರಿ ವೇ ಆಫ್ ಟ್ರಾನ್ಸ್ಪೋರ್ಟ್ ಆಗಿದೆ. ಗುಡ್. ಅಂದರೆ ಈ ಜನ್ರೇಷನ್ ಇಸ್ ಲಿಟಲ್ ಕೂಲ್ ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಫಾರ್ ಯು ಅಲ್ಲ? ಓಕೆ. 2014 ಅಷ್ಟೊಂದು ಓಲ್ಡು ಅಲ್ಲ. ಏನು 2014 ಅಷ್ಟು ಓಲ್ಡ್ ಅಲ್ಲ. 14 ಓಲ್ಡ್ ಅಲ್ಲ ಅಂದರೆ 2014 ಅದಕ್ಕಿಂತ ಹಿಂದೆ ಎಲ್ಲ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಡಿಫ್ರೆಂಟ್ ಆಗಿತ್ತು ಅನ್ಕೊತೀನಿ. ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇತ್ತು, ಬಟ್ ದುಡ್ಡಿಗೆ ತುಂಬ ವ್ಯಾಲ್ಯೂ ಇತ್ತು. ಅಂದರೆ IT ಕಂಪನೀಸ್ ಕಮ್ಮಿ ಇತ್ತು. ಇವಾಗ ನನ್ನೇ ಕಂಪೇರ್ ಮಾಡಿದ್ರೆ, ಅಂದರೆ ಅವಾಗ ತುಂಬ ನಮ್ಮ ಡ್ಯಾಡಿ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು. ಸೊ ನಂಗೆ ಗೊತ್ತಿಲ್ಲ ವಾಟ್ ಚೇಂಜ್ಡ್. ಮೇ ಬಿ ಇಟ್ ಇಸ್ ಟೆಕ್ನಾಲಜಿ ವಿಚ್ ಗಾಟ್ ಇನ್ ಟೂ ಮಚ್ ಇನ್ ದಿಸ್ ಜನ್ರೇಷನ್. 2006 ಮೇಲೆ ಅಲ್ವಾ ಟೆಕ್ನಾಲಜಿ ಸ್ಟಾರ್ಟ್ ಆಗಿದ್ದು. ಅಂದರೆ ಸ್ಲೋಲಿ ಇಟ್ ಗಾಟ್ ಇಂಪ್ರೂವೈಸ್ಡ್. ಮೀನ್ಸ್ ಇಂಟರ್ನೆಟ್ 16 years. ಆಲ್ಮೋಸ್ಟ್. ವೆರಿ ಫಾಸ್ಟ್. Not very. For you it might look like fast. For us it's... Sorry. 20 years. Almost 20 years. 20 years. So it took time. I am between mid-30s. I'm into mid-30s and very near to 40s. ಆ ಥರ ಏಜಲ್ಲಿ ಇರೋದು ಇವಾಗ ನಾನು. ಸೊ ನನಗೇನು ಅನಿಸುತ್ತೆ ಅಂದರೆ, ನೀನು 12 ಇಯರ್ಸ್ ಇದ್ದಾಗ ನಾನು ನೋಡಿದ್ದೆಲ್ಲ, ನಮಗೊಂದ್ಸರಿ ಏನಾಗಿತ್ತಂದರೆ 2000ಅಲ್ಲಿ, ಆವಾಗ ನಾನು 7th ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್. ಇನ್ನೇನು ಹೋಗ್ಬೇಕಾದ್ರೆ ಏನು ಹೇಳಿದ್ರು, ಇನ್ನೇನು ಪ್ರಪಂಚ ಎಲ್ಲ ಮುಳುಗೋಗ್ಬಿಡುತ್ತಂತೆ, ಇರೋದನ್ನೆಲ್ಲ ತಿನ್ಕೊಂಬಿಡೋಣ, ಎಲ್ಲ ಎಂಜಾಯ್ ಮಾಡಿಬಿಡೋಣ, ಆ ಥರ ಎಲ್ಲ ರೂಮರ್ಸ್ ಆಗ್ತಾಯಿತ್ತು. ಬಟ್ ನಿಮ್ಗೆ ಆ ಥರ ಎಲ್ಲ ಇವಾಗ ಹೇಳಿದ್ರೆ ನೀವು ನಂಬೋದೇ ಇಲ್ಲ. ಬಿಕಾಸ್ ಯು ಗೈಸ್ ಆರ್ ಸೋ ಮೆಚ್ಯೂರ್ಡ್. ನಾವೆಲ್ಲ ತುಂಬ ಡಮ್ ಕಿಡ್ಸ್ ಥರ ಇದ್ದಿದ್ದು. ಅಂದರೆ ನಮಗೆ ಏನಷ್ಟು ಮೆಚ್ಯೂರಿಟಿ ಜಾಸ್ತಿ ಇರ್ತಿರ್ಲಿಲ್ಲ. ಪೇರೆಂಟ್ಸ್ಗೆ ರಿವರ್ಸ್ ಆನ್ಸರ್ಸ್ ಕೊಡ್ತಿರ್ಲಿಲ್ಲ. ಅವ್ರು ಏನು ಹೇಳಿದ್ರು ನಾವು ನಂಬ್ಕೋತಿದ್ವಿ. ಬಟ್ ಇವಾಗ ಹಂಗಲ್ಲ. ನಾವೇನೇ ಹೇಳಿದ್ರು ದೇ ರೀವೆರಿಫೈ ಒನ್ಸ್. ದೇ ಗೋ ಟು ChatGPT, ದೇ ಗೋ ಟು ಗೂಗಲ್, ದೇ ಗೋ ಟು ಮೆನಿ ಥಿಂಗ್ಸ್ ಆ್ಯಂಡ್ ದೇ ಸೇ ನೋ ಯು ಆರ್ ರಾಂಗ್. ನಂಬಕ್ಕಾಗಲ್ಲ ಏನ? ಪೇರೆಂಟ್ಸ್ನ ಒಂದೊಂದು ಸತಿ. ಪೇರೆಂಟ್ಸ್ನ ನಂಬಕ್ಕಾಗಲ್ವಾ? ಒಂದೊಂದು ಸತಿ. ಯಾಕೆ? ಸುಳ್ಳಲ್ಲಿ ಬಿಡ್ಬೋದು. ಏನಂತ? ಅದೇ ಗೊಗ್ಗಯ್ಯ ಬರ್ತಾನೆ, ಊಟ ಮಾಡ್ಬೋದು, ಯಾರಿಗೆ ಗೊತ್ತು. ಸೊ ಆ ಥರ ಎಲ್ಲ ನಮ್ಮ ಜನ್ರೇಷನಲ್ಲಿ ಆಗ್ತಿತ್ತಪ್ಪ. ಬಟ್ ದಟ್ ವಾಸ್ ಸೋ ಇನ್ನೋಸೆಂಟ್. ದಟ್ ವಾಸ್ ನೈಸ್. ಬೀಯಿಂಗ್ ಲೈಕ್ ದ್ಯಾಟ್ ವಾಸ್ ಕೂಲ್. ಟೂ ಮಚ್. ನಾವು ಕಿಡ್ಸ್ ಆರ್, ಇಟ್ಸ್ ಆ್ಯಕ್ಚುಲಿ ಗುಡ್ ಆ್ಯಂಡ್ ಬ್ಯಾಡ್. ಸ್ಮಾರ್ಟ್, ತುಂಬ ಸ್ಮಾರ್ಟ್ ಆಗಿರ್ತಾರೆ. ಬೇಗ ಎಕ್ಸ್ಪೋಜರ್ ಆಗಿರೋದ್ರಿಂದ ಅವರಿಗೆ ಒಂಥರ ಇನ್ಫಾರ್ಮೇಷನ್ ಕಲೆಕ್ಟ್ ಆಗ್ತಿದೆ. ಅಪ್ಪ ಅಮ್ಮನೇ ಕೊಡಬೇಕು ಅಂತಿಲ್ಲ, ಮಲ್ಟಿ ಸೋರ್ಸ್ ಇದೆ ಇವಾಗ ಇನ್ಫಾರ್ಮೇಷನ್ಗೆ ಅಲ್ವಾ? ಓಕೆ. ಸೊ ಮೈ ನೆಕ್ಸ್ಟ್ ಕ್ವೆಶನ್ ಇಸ್, what are the activities you are exposed to at this age? Cricket. Okay. Drawing. Karate. And swimming. And that's it. Okay. So maybe if you ask me what I was exposed to at this age, at your age when I was 12, ನಾನು ಏನು ಹೇಳಿದೆ, ನೀನು ಡ್ರಾಯಿಂಗ್ ಅಲ್ವಾ? ನಾನು ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ. ಬಟ್ ನಂಗೆ ನೆನಪಿಲ್ಲ 12 ಇಯರ್ಸ್ ಅಲ್ಲೇನ ಅಂತ. ಡ್ರಾಯಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ ಒಂದು ಸ್ವಲ್ಪ ದಿವಸ. ಮತ್ತು ಇನ್ನೆಲ್ಲ ಜಾಸ್ತಿ ನಾವು ಮನೆ ಹತ್ರನೇ ಆಟಾಡ್ತಾ ಇದ್ದಿದ್ದು ವಿತ್ ಫ್ರೆಂಡ್ಸ್. ಈಚೆ ಸ್ಕೂಲಿಂದ ಬರೋದು, ಹೋಮ್ವರ್ಕ್ ಎಲ್ಲ ಆದಮೇಲೆ ಈವ್ನಿಂಗ್ ಆಫ್ಟರ್ 7-8 ಈಚೆ ಹೋಗ್ಬಿಟ್ರೆ, 7-8 ಅಲ್ಲ, ನಮ್ಮ ಸ್ಕೂಲ್ 4 o'clock ಬಿಡ್ತಾಯಿತ್ತು. ಸೊ 5 o'clock 5:30ಗೆಲ್ಲ ಎಲ್ಲ ಮುಗಿಸಿದ್ರೆ ಹೋಮ್ವರ್ಕ್, ನಾವು ಈಚೆ ಹೋಗಿ ಫ್ರೆಂಡ್ಸ್ ಜೊತೆ ಬರೀ ಆಟ ಆಡೋದಷ್ಟೇ. ಕರೆಂಟ್ ಹೋದರೆ ಅಂತೂ ಇನ್ನೂ ಚೆನ್ನಾಗಿರ್ತಾಯಿತ್ತು. ಅಲ್ಲೇ ಗುಳಿ ಮನೆ, ಆಮೇಲೆ ಇದು ಚೌಕಾಬಾರ, ಆಮೇಲೆ ಜೂಟಾಟ, ಬಾಕ್ಸ್, ಆ ಥರ ಏನೇನೋ ಡಿಫ್ರೆಂಟ್ ಗೇಮ್ಸ್ ಚೆನ್ನಾಗಿರ್ತಿತ್ತು. ಬಟ್ ಟೂ ಮಚ್ ಆಫ್ ಔಟ್ಡೋರ್. ನಮಗೆ ನಿಮ್ಮ ಥರ ಸ್ಕ್ರೀನ್ ಟೈಮೇ ಇಲ್ಲ. ಸ್ಕ್ರೀನ್ ಟೈಮ್ ಅಂದರೆ ಆ ಟಿ ವಿಯಲ್ಲೂ ಮಕ್ಕಳಿಗೆ ಸ್ಪೆಸಿಫಿಕ್ಕಾಗಿ ಏನೂ, ಮತ್ತು ನಮ್ಮ ಮನೇಲಿ ಬೇರೆಯವ್ರ ಮನೇಲಿ ಇತ್ತೇನೋ ನನಗೆ ಗೊತ್ತಿಲ್ಲ. ಬಟ್ ತುಂಬ
ಏನಂತಾರದು ಕೇಬಲ್ ಎಲ್ಲ ಇರಲಿಲ್ಲ. ನಮ್ಮ ಮನೇಲಿ ಇದ್ದಿದ್ದು ಬರೀ DD1 DD2 DD2ನೂ ಇಲ್ಲ, DD1 ದೂರದರ್ಶನ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಡರ್ಸ್ಗೆ ಮತ್ತು ಫಾರ್ಮರ್ಸ್ಗೆ ಆ ಥರ ಸ್ಪೆಸಿಫಿಕ್ ಆಗೇ ಪ್ರೋಗ್ರಾಮ್ಸ್ ಬರ್ತಾ ಇದ್ದಿದ್ದು. ಸೊ ನಾನು ಒಂದಷ್ಟು ಪ್ರೋಗ್ರಾಮ್ಸ್ ನನಗೆ ಸ್ಪೆಸಿಫಿಕ್ ಇದ್ದರೆ ನೋಡ್ತಿದ್ದೆ. ಈಗ ಏಪ್ರಿಲ್ ಮಾರ್ಚ್ ಬಂದುಬಿಟ್ರೆ ಅಂತೂ ಫುಲ್ ಒಲಿಂಪಿಕ್ಸ್ ಅದು ಇದು ಎಲ್ಲ ಬರ್ತಾಯಿತ್ತು. ನಮ್ಮ ಡ್ಯಾಡಿ ಫುಲ್ ಸ್ಪೋರ್ಟ್ಸ್ ಹಾಕೊಂಡು ಕುತ್ಕೊಂಡ್ಬಿಡ್ತಾಯಿದ್ರು. ನನಗೆ ಸ್ಪೋರ್ಟ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಆಗಿರಲಿಲ್ಲ, ಸೊ ನಾನು ನೋಡ್ತಾ ಇರಲಿಲ್ಲ. ನಾವು ಈಚೆನೆ ನನಗಿತ್ತು. ಏನಿತ್ತು? ನಿಮ್ಮ ಡ್ಯಾಡಿ ಜೊತೆ ನಾನು ಕುತ್ಕೊತಾ ಇದ್ದೆ. ಓ, ನಿಂಗೆ ಇಂಟ್ರೆಸ್ಟ್ ನೀನು ಇದ್ದಿದ್ರೆ ನೀನು ನಮ್ಮ ಡ್ಯಾಡಿ ಜೊತೆ ಕುತ್ಕೊಂಡು ನೋಡ್ತಿದ್ದೆ ಅಂತನಾ? ಈಗ ನಿಮ್ಗೆ ತುಂಬ ಚಾನಲ್ಸ್ ಇದೆ ಇವಾಗ ನೋಡೋಕ್ಕೆ. ಸ್ಪೋರ್ಟ್ಸ್ಗೆ ಅಂತಲೇ ಒಂದು ಚಾನಲ್ ಇದೆ. ನಮ್ಗೆ ಸ್ಪೋರ್ಟ್ಸ್ಗೆ ಅಂತ ಚಾನಲ್ ಇರಲಿಲ್ಲ. DD1ನಲ್ಲಿ ಸ್ಪೋರ್ಟ್ಸ್ ಬಂದಾಗ ನೋಡ್ತಾ ಇದ್ರು ಅಷ್ಟೇ. ಓಕೆನಾ? ಸೊ ಆ ಥರ. ಸೊ ಆ್ಯಕ್ಟಿವಿಟೀಸ್ ಅಂದರೆ ಈ ಎಲ್ಲದರಲ್ಲೂ ನಿಮ್ಮ ಜನ್ರೇಷನಲ್ಲಿ ಯು ಹ್ಯಾವ್ ಮೋರ್ ಎಕ್ಸ್ಪೋಜರ್ ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ. ಓಕೆ, ಎಕ್ಸ್ಪೋಜರ್ ಅಂದರೆ ನಿಮ್ಗೆ ಈಗ ನೋಡು, ನೀನು ಡ್ಯಾನ್ಸ್ ಅಂದ ತಕ್ಷಣ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದೀವಿ. ಸೊ ಡ್ಯಾನ್ಸ್ ಹೇಳ್ಕೊಡಕ್ಕೆ ಒಬ್ರಿದ್ರು. ಆಗೆಲ್ಲ ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಅಂದರೆ ಪಾಪ ಅವರು ಇರ್ತಿದ್ರು. ಪೇರೆಂಟ್ಸ್ ವರ್ ನಾಟ್ ಇನ್ವೆಸ್ಟಿಂಗ್ ಟೂ ಮಚ್. ದುಡ್ಡು ಕೊಟ್ಟು ಯಾರು ಡ್ಯಾನ್ಸ್ ಕಲಿಯೋಕ್ಕೆ ಕಳಿಸ್ತಿರ್ಲಿಲ್ಲ. ಅದೊಂದು ಆರ್ಟ್ ಫಾರ್ಮ್ ಅಂತ ವಿ ನ್ಯೂ, ಬಟ್ ಅದೊಂದು ಕೆರಿಯರ್ ಆಗ್ಬೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ದೇ ವರ್ ನಾಟ್ ಇನ್ವೆಸ್ಟಿಂಗ್ ಟೂ ಮಚ್. ದಟ್ ವಾಸ್ ಪಾರ್ಟ್ ಆಫ್ ಇಟ್. ದಟ್ ವಾಸ್ ನಾಟ್ ದ ಕೆರಿಯರ್. ಪಾರ್ಟ್ ಆಫ್ ಯುವರ್ ಎಜುಕೇಷನ್ ಡ್ಯಾನ್ಸ್ ಅನ್ನೋದು ಇರ್ತಿತ್ತು. ಬಟ್ ಅದರಿಂದನೇ ನೀನು ಕೆರಿಯರ್ ಮಾಡ್ಕೋಬೋದು ಅಂತ ಪೇರೆಂಟ್ಸ್ಗೆ ಅನ್ನಿಸ್ತಾನೂ ಇರಲಿಲ್ಲ, ಹಂಗಿರ್ಲೂ ಇಲ್ಲ. ಬಟ್ ಈಗ ಡ್ಯಾನ್ಸ್ ಅನ್ನೋದೇ ಒಂದು ಕರಿಯರ್. ಯು ಕ್ಯಾನ್ ಜಸ್ಟ್ ಕೀಪ್ ಅ ಕ್ಲಾಸ್ ಆ್ಯಂಡ್ ಯು ಕ್ಯಾನ್ ರನ್ ಯುವರ್ ಬಿಸ್ನೆಸ್. ಸೊ ಆ ಥರ ಎಕ್ಸ್ಪೋಜರ್ಸ್ ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ನನ್ನ ನೆಕ್ಸ್ಟ್ ಕ್ವೆಶನ್, ಅಟ್ ದಿಸ್ ಏಜ್ ವಾಟ್ ಈಸ್ ದ ಹ್ಯಾಪಿನೆಸ್ ಫಾರ್ ಯು? Seeing anime movies ಆ್ಯಂಡ್ ದೆನ್ and playing with my friends. Sleepover. It was too fun with my friends. Sleepover, fun with your friends, anime. So in this I had only one option, playing with the friends. So for me happiness that time used to playing with the friends outside. And at the age of 12 ಅಲ್ಲ, 12 ಅನ್ನೋದೊಂದು ಚಿಕ್ಕ ಏಜ್ ನಮಗೆ. ಅವಾಗ ಒಂದು ದೊಡ್ಡವರು ಅಂತಲೇ ಅನ್ನಿಸ್ತಿರ್ಲಿಲ್ಲ. 12 ಅಂದರೆ ಒಂದು ಚಿಕ್ಕ ಹುಡುಗಂತಾರ. ಈಗ 12 ಅಂದರೆ ದೇ ಆರ್ ಪ್ರೀ-ಟೀನೇಜರ್ಸ್ ಆ ಥರ ಎಲ್ಲ ಟ್ರೀಟ್ ಮಾಡ್ತಾರೆ. ನಮ್ಗೆ ಹಂಗೆಲ್ಲ ಮಾಡ್ತಿಲ್ಲ, ಅಯ್ಯೋ ಇನ್ನೂ ಚಿಕ್ಕ ಮಗು ಆ ಥರ ಟ್ರೀಟ್ ಮಾಡ್ತಾಯಿದ್ರು. ಬಟ್ ನಾವು 12 is like almost they are near to teenagers. They are grown up. They are not innocent enough. They are matured. That's how we feel now. ಬಟ್ ಇನ್ನು our age, ನಾನು 12 ವರ್ಷ ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿಗೆಲ್ಲ ಇನ್ನೂ ನಾನು ಚಿಕ್ಕ ಹುಡುಗಿ, ಚಿಕ್ಕ ಮಗು ಅಂತೆಲ್ಲ ಅನಿಸ್ತಾ ಇತ್ತು. But this is the reality. Yeah, I know. Okay. So that's it. This was the comparison between 12 years then and now. So what we think is, so it's not about who had it better. It's about understanding, appreciating and growing together. Correct. So we are not trying to see who was more, who is less. So we are just trying to discuss, and this discussion should happen in every family, every kid, every mother and son, or mother or daughter or father. They have to discuss all this so that kids know what was then and what is now, so that they get to know the difference of what we had and what they have, and they give more value to it. Thank you. Bye bye.